ನ್ಯೂಸ್ 18 ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಬಾಗಲಕೋಟೆ ಜಿಲ್ಲಾ ವರದಿಗಾರ ಮಂಜುನಾಥ್ ತಳವಾರ್. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಭೀಕರ ಉಗ್ರರ ದಾಳಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಈ ಒಂದು ದಾಳಿಗೆ ಜಗತ್ತಿನಾದ್ಯಂತ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಖಂಡನೆ ವ್ಯಕ್ತವಾಗ್ತಾ ಇದೆ. ಜಮ್ಮು ಕಾಶ್ಮೀರ ಅಂದ ತಕ್ಷಣ ಪ್ರವಾಸಿಗರನ್ನ ಕೈಬೀಸಿ ಕರೆಯುವಂತಹ ಸ್ಥಳ. ಹೀಗಾಗಿ ದೇಶಾದ್ಯಂತ ಮಾತ್ರವಲ್ಲದೆ ಜಗತ್ತಿನಾದ್ಯಂತ ಪ್ರವಾಸಿಗರು ಈ ಒಂದು ಜಮ್ಮು ಕಾಶ್ಮೀರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅದೇ ರೀತಿಯಾಗಿ ಬೇಸಿಗೆಯಲ್ಲೂ ಕೂಡ ಸಾಕಷ್ಟು ಜನರು ಜಮ್ಮು ಕಾಶ್ಮೀರಕ್ಕೆ ಹೋಗ್ತಾರೆ. ಕರ್ನಾಟಕದಿಂದನೂ ಕೂಡ ಸಾಕಷ್ಟು ಜನರು ಈ ಒಂದು ಜಮ್ಮು ಕಾಶ್ಮೀರಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ನಿನ್ನೆ ನಡೆದಂತಹ ಈ ಒಂದು ಉಗ್ರರ ದಾಳಿಯಿಂದಾಗಿ ಏನು ಪ್ರವಾಸಿಗರ ಕುಟುಂಬಗಳಿದ್ದಾವೆ ಅಲ್ಲಿ ಸಾಕಷ್ಟು ಆತಂಕ ಮನೆ ಮಾಡಿರುವಂಥದ್ದು. ಅವರ ಪ್ರವಾಸಿಗರಿರುವಂತಹ ಸ್ಥಳ ಸುರಕ್ಷಿತವಾಗಿ ಇದೆಯಾ, ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನುವಂತಹ ಒಂದು ಆತಂಕ ಎಲ್ಲೆಡೆ ಈಗ ಮನೆ ಮಾಡಿರುವಂಥದ್ದು. ಸದ್ಯಕ್ಕೆ ಬಾಗಲಕೋಟೆ ಜಿಲ್ಲೆಯಿಂದನೂ ಕೂಡ ಸುಮಾರು 13 ಜನರ ಒಂದು ಕುಟುಂಬ ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಅಂತ ಹೇಳಿ ತೆರಳಿದೆ. 19ನೇ ತಾರೀಕಿಗೆ ಈ ಒಂದು ಕಾಸಟ್ ಅನ್ನುವಂತಹ ಕುಟುಂಬ, ಗಿರೀಶ್ ಕಾಸಟ್, ಸೂರಜ್ ಕಾಸಟ್, ಕಿಶೋರ್ ಕಾಸಟ್ ಎನ್ನುವಂತಹ ಈ ಒಂದು ಕುಟುಂಬದಲ್ಲಿರ್ತಕ್ಕಂತಹ ಸುಮಾರು 13 ಜನರು, ಅಂದ್ರೆ ಅದರಲ್ಲಿ 8 ಜನ ವಯಸ್ಕರು, 5 ಜನ ಮಕ್ಕಳಿರುವಂಥದ್ದು. ಈ ಒಂದು ಕುಟುಂಬ 19ನೇ ತಾರೀಕಿಗೆ ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಅಂತೇಳಿ ತೆರಳಿತ್ತು. ಸುಮಾರು 10 ದಿನಗಳ ಕಾಲ ಪ್ರವಾಸ ಇವರದಾಗಿತ್ತು. ಏನು ನಿನ್ನೆ ದಾಳಿಯನ್ನು ಆಗಿದೆ. ಆ ಒಂದು ಸಂದರ್ಭದಲ್ಲಿ ಆದ್ರೆ ಅದೇ ವೇಳೆಗೆ ಮಧ್ಯಾಹ್ನದ ಹೊತ್ತಿಗೆ 3 ಗಂಟೆಗೆ ಇವರು ಪಹಲ್ಗಾಮ್ ಅನ್ನ ತಲುಪಬೇಕಾಗಿತ್ತು. ಹಾಗಂತೇಳಿನೇ ಒಂದು ಟಿ ವಾಹನದಲ್ಲಿ ಇಡೀ ಕುಟುಂಬ ಪ್ರಯಾಣವನ್ನ ಬೆಳೆಸ್ತಾ ಇತ್ತು. ಇನ್ನೇನು 70 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಪಹಲ್ಗಾಮ್ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಕಣಿವೆಯಲ್ಲಿ ಒಂದಿಷ್ಟು ಗುಡ್ಡ ಕುಸಿದಿರೋದ್ರಿಂದಾಗಿ ಆ ಒಂದು ಮುಖ್ಯ ರಸ್ತೆ ಏನಿದೆ ಅದು ಬಂದ್ ಆಗಿತ್ತು. ಹಾಗಾಗಿನೇ ಆ ಒಂದು ಪ್ರದೇಶಕ್ಕೆ ಇವರಿಗೆ ಹೋಗಕ್ಕೆ ಸಾಕಷ್ಟು ಸಮಯ ಬೇಕಾಯಿತು. ಹಾಗೇನೆ ಇವರು ಬೇರೆ ಬೇರೆ ಗ್ರಾಮಗಳಲ್ಲಿ ಅಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ರಸ್ತೆಯ ಮೂಲಕವಾಗಿ ಈ ಒಂದು ಪ್ರದೇಶಕ್ಕೆ ಹೋಗ್ಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂತಹ ಚಾಲಕ ಇವರನ್ನ ಬೇರೆ ಬೇರೆ ಕಡೆಯಿಂದ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಈ ಒಂದು ಮಧ್ಯಾಹ್ನದ ವೇಳೆಗೆ ಇಲ್ಲಿ ಭೀಕರವಾದಂತಹ ಉಗ್ರರ ದಾಳಿ ಆಗಿತ್ತು. ಆ ಒಂದು ದಾಳಿಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಜನರು ಅಸುನೀಗಿರುವಂತದ್ದು ಈಗಾಗಲೇ ಮಾಹಿತಿ ತಿಳಿದು ಬರ್ತಾನೆ ಇದೆ. ಅದರಲ್ಲಿ ಕರ್ನಾಟಕದವರು ಕೂಡ ಇರುವಂತದ್ದು. ಅದೃಷ್ಟವಶಾತ್ ಎನ್ನುವಂತೆ ಈ ಒಂದು ಕುಟುಂಬ ಏನಿದೆ, ಇವರು ನಿನ್ನೆ ಮಧ್ಯಾಹ್ನ 3 ಗಂಟೆ ಒಳಗೆ ಗುಡ್ಡ ಕುಸಿದೇ ಹೋಗಿದ್ರೆ ಇವರು ಕೂಡ ಆ ಒಂದು ಪ್ರದೇಶಕ್ಕೆ ಹೋಗುವಂತಹ ಸಾಧ್ಯತೆಗಳಿತ್ತು. ಅಲ್ಲಿ ಈ ಒಂದು ಅದೃಷ್ಟವಶಾತ್ ಈ ಕುಟುಂಬ ಆ ಒಂದು ಜಾಗಕ್ಕೆ ಹೋಗಿಲ್ಲ. ಬದಲಾಗಿ ಈ ಒಂದು ಕುಟುಂಬದಲ್ಲಿ ನಿನ್ನೆ ಈ ರೀತಿಯಾಗಿ ಘಟನೆ ನಡೆದಂತ ಸಂದರ್ಭದಲ್ಲಿ ಬಾಗಲಕೋಟೆ ಇರತಕ್ಕಂತಹ ಅವರ ಕುಟುಂಬಸ್ಥರು ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ರು. ಆ ಕೂಡಲೇ ಅವರನ್ನ ಸಂಪರ್ಕ ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ನೆಟ್ವರ್ಕ್ ನ ಸಮಸ್ಯೆ ಇರೋದ್ರಾಗಿ ಅವ್ರು ಯಾರು ಕೂಡ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಫೋನ್ಗಳೆಲ್ಲವೂ ಸ್ವಿಚ್ ಆಫ್ ಆಗಿತ್ತು. ಇದರಿಂದಾಗಿ ಮತ್ತಷ್ಟು ಆತಂಕ ಹೆಚ್ಚಾಗಿತ್ತು. ಅದಾದ ಬಳಿಕ ರಾತ್ರಿ ವೇಳೆಗೆ ಅವರು ಸುರಕ್ಷಿತವಾಗಿ ಇದ್ದಾರೆ ಎನ್ನುವಂತಹ ಮಾಹಿತಿ ತಿಳಿದ ಬಳಿಕವಷ್ಟೇ ಈ ಒಂದು ಕುಟುಂಬಕ್ಕೆ ಮಾಹಿತಿ ತಿಳಿದ ಬಳಿಕ ನಿರಳಾಗಿರುವಂತದ್ದು. ಸದ್ಯ ಈ ಒಂದು ಗಿರೀಶ್ ಕಾಸಟ್ ಮತ್ತು ಕಿಶೋರ್ ಕಾಸಟ್, ಸೂರಜ್ ಕಾಸಟ್ ಅನ್ನುವಂತಹ ಏನು ಕುಟುಂಬ ಇದೆ, ಇವರು 13 ಜನರು ಕೂಡ ಆ ಒಂದು ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂತಹ ಒಂದು ಪರಿಸ್ಥಿತಿಯ ಬಗ್ಗೆ, ಅಂದ್ರೆ ಇದೇನು ಉಗ್ರರ ದಾಳಿ ಆಯ್ತು ಅದಾದ ಬಳಿಕ ಈಗಾಗಲೇ ಆ ಸೇನಾಧಿಕಾರಿಗಳಾಗಿರ್ಬೋದು, ಸೇನಾ ಪಡೆಗಳಾಗಿರ್ಬೋದು ಸಾಕಷ್ಟು ರೀತಿಯಲ್ಲಿ ಭದ್ರತೆ ದೃಷ್ಟಿಯಿಂದ ತಪಾಸಣೆಗಳನ್ನ ನಡೆಸ್ತಾ ಇದ್ದಾರೆ. ಪ್ರತಿಯೊಂದು ರಸ್ತೆಗಳನ್ನು ಕೂಡ ಬ್ಲಾಕ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಅಲ್ಲಿಂದಲೇ ಅವರು ಗಿರೀಶ್ ಎನ್ನುವಂಥವ್ರು ನೀಡ್ತಾ ಇದ್ರು. ಅದರ ಜೊತೆಗೆ ಏನಂತಂದ್ರೆ ಈಗ ಅವರನ್ನ ಸದ್ಯಕ್ಕೆ ಶ್ರೀನಗರಕ್ಕೆ, ಅಂದ್ರೆ ಈಗ ನಿನ್ನೆ ಇದ್ದಂತಹ ಸ್ಥಳದಿಂದಾಗಿ ಅವರು ಶ್ರೀನಗರಕ್ಕೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಸಾಯಂಕಾಲದ ಹೊತ್ತಿಗೆ ಶ್ರೀನಗರದಲ್ಲಿ ಒಂದು ವಾಸ್ತವ್ಯವನ್ನು ಹೂಡುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆಯಿಂದ ಹೋದಂತಹ ಕುಟುಂಬಗಳೇನಿದಾವೆ ಸದ್ಯಕ್ಕೆ ಸುರಕ್ಷಿತವಾಗಿದ್ದಾವೆ. ಅದರ ಜೊತೆಗೇನೆ ಅವರು ಕೂಡ ಒಂದು ಜಮ್ಮು ಕಾಶ್ಮೀರದಲ್ಲಿ ಇದ್ದಂತಹ ಒಂದು ಭೀಕರತೆ, ಆ ಉಗ್ರರ ದಾಳಿಯಿಂದಾಗಿ ಯಾವ ರೀತಿಯಾಗಿ ವಾತಾವರಣ ಹಾಳಾಗಿದೆ ಮತ್ತು ಅಲ್ಲಿ ಎಷ್ಟು ಆತಂಕದ ವಾತಾವರಣ ಇದೆ ಅನ್ನೋದನ್ನ ಅವರು ವಿಡಿಯೋಗಳ ಮೂಲಕ ತಮ್ಮ ಕುಟುಂಬಸ್ಥರೊಂದಿಗೆ ಹಂಚ್ಕೊಳ್ತಾ ಇರುವಂಥದ್ದು, ವಿಡಿಯೋ ಕಾಲ್ನಲ್ಲಿ ಹಂಚ್ಕೊಳ್ತಾ ಇರುವಂಥದ್ದು ಕೂಡ ನಾವು ಇಲ್ಲಿ ನಮಗೆ ಕಂಡು ಬಂದಿದೆ. ಅದರ ಜೊತೆಗೆ ಏನಂತಂದ್ರೆ ಇವರು 19ನೇ ತಾರೀಕಿಗೆ ಇಲ್ಲಿಂದ ಪ್ರಯಾಣವನ್ನ ಬೆಳೆಸಿದ್ರು. ನಿನ್ನೆ ಇವರು ತೆರಳಬೇಕಾದಂತಹ ಜಾಗದಲ್ಲಿಯೇ ಒಂದು ಉಗ್ರರ ದಾಳಿಯಾಗಿದೆ. ಗುಡ್ಡ ಕುಸಿದಿರೋದ್ರಿಂದಾಗಿ ಈ ಒಂದು ಕುಟುಂಬ ಬಚಾವಾಗಿದೆ ಅಂತ ಹೇಳ್ಬೋದು. ಪಹಲ್ಗಾಮ್ ಹೋಗ್ತಾ ಇದ್ರು. ಪಹಲ್ಗಾಮ್ ಹೋಗುವ ಹೊತ್ತಿಗೆ ಅವರಿಗೆ ದಾರಿಯಲ್ಲಿ ಒಂದು 70 ಕಿಲೋಮೀಟರ್ ಸುಮಾರು ದೂರದಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತು. ಲ್ಯಾಂಡ್ ಸ್ಲೈಡ್ ಆದ ತಕ್ಷಣ ಅಲ್ಲಿ ಲೋಕಲ್ ಡ್ರೈವರ್ ಹೇಳಿದ್ದ, ಇಲ್ಲ ನಾವು ರೂಟ್ ಚೇಂಜ್ ಮಾಡಿ ಬೇರೆ ರೂಟಿಂದ ಹೋಗೋಣ ಸರ್, ಅಲ್ಲಿಂದ ಸ್ವಲ್ಪ ಲಾಂಗ್ ಆಗುತ್ತೆ, ಆದ್ರೆ ನಾವು ಸಾಯಂಕಾಲವರೆಗೆ ಮುಟ್ತೀವಿ ಅಂತಂದ್ರು. ಅವರು 3 ಗಂಟೆಗೆ ನಿನ್ನೆ ಸುಮಾರು ಮುಟ್ಬೇಕಂತ ಅವ್ರ ಪ್ಲಾನ್ ಇತ್ತು ಪಹಲ್ಗಾಮ್ಗೆ. ಆದ್ರೆ ಲ್ಯಾಂಡ್ ಸ್ಲೈಡ್ ಆದ ತಕ್ಷಣ ಅವರು ರೂಟ್ ಚೇಂಜ್ ಮಾಡಿ ಹೋಗುವ ಹೊತ್ತಿಗೆ, ಅವ್ರು ಬೇರೆ ರೂಟ್ಲಿಂದ ಹೋಗುವ ಹೊತ್ತಿಗೆ ದಾರಿಯಲ್ಲಿ ಗೊತ್ತಾಯ್ತು, ಮಧ್ಯ ದಾರಿಯಲ್ಲಿ ಒಂದು 5 ಗಂಟೆ ಸುಮಾರು ಹಿಂಗ್ ಆಗಿದೆ ಅಂತ ಎಲ್ಲ ಮಿಲಿಟರಿದವರೆಲ್ಲ ಗಾಡಿ ಸ್ಟಾಪ್ ಮಾಡಿ, ಸರ್ ಅಲ್ಲಿ ಫೈರಿಂಗ್ ಆಗಿದೆ, ಅದು ಆಗಿದೆ, ಟೂರಿಸ್ಟ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು. ಆದ ತಕ್ಷಣ ಅಲ್ಲಿಂದ ಮಿಲಿಟರಿದವರೆಲ್ಲ ರಿಟರ್ನ್ ಕಳಿಸ್ತಾ ಇದ್ರು ಎಲ್ಲರಿಗೂ. ಅವ್ರು ಅಲ್ಲಿಂದ ರಜೋರಿಗೆ ಬಂದು ನೈಟ್ ಹಾಲ್ಟ್ ಮಾಡಿ ಇವತ್ತು ಬೆಳಗ್ಗೆ ರಜೋರಿಯಿಂದ 10 ಗಂಟೆಗೆ ಬಿಟ್ಟಿದ್ದಾರೆ. ಎಲ್ಲರೂ ಮಿಲಿಟರಿದವರು, ಎಲ್ಲರೂ ಪೊಲೀಸರು, ಮಿಲಿಟರಿದವರು ಎಲ್ಲರಿಗೂ ತಿರುಗಾ ರಿಟರ್ನ್ ಹೋಗಿ ಅಂತ ಹೇಳ್ತಾ ಇದ್ದಾರೆ. ನಾನು ಅವ್ರಿಗೆ ಕಾಲ್ ಮಾಡಿ ಪ್ರಯತ್ನ ಮಾಡಿದಾಗ ಒಂದು 2 ತಾಸುವರೆಗೆ ಅವ್ರಿಗೆ ಫೋನ್ ಹತ್ತಲಿಲ್ಲ. ನಾವು
ನಮಗೆ ಸ್ವಲ್ಪ ಭಯ ಆಯ್ತು, ಏನಾಗಿದೆ ಏನಿಲ್ಲ ಅಂದ್ರೆ. ಯಾಕಂದ್ರೆ ಬೆಳಗ್ಗೆ ನಾನು ಫೋನ್ ಆದಾಗ ಅವ್ರು ಹೇಳಿದ್ರು ಇಲ್ಲ ನಾವು 3 ಗಂಟೆವರೆಗೆ ನಾವು ಪಹಲ್ಗಾಮ್ ಮುಗಿಸ್ತೀವಿ ಅಂತ ಹೇಳಿದ್ರು. ಅದೇ ನಮಗೆ ಭಯ ಬಂದು ನಾವೆಲ್ಲ ಕಾಲ್ ಮಾಡ್ತಾ ಇದ್ವಿ, ಅವ್ರಿಗೆ ಕಾಲ್ ರಿಸೀವ್ ಮಾಡಲಿಲ್ಲ, ಫೋನ್ ಹತ್ತಲೇ ಇಲ್ಲ, ಸ್ವಿಚ್ ಆಫ್ ಬರ್ತಾ ಇತ್ತು. ಅದಾದ್ಮೇಲೆ ನಾವು ಹೊರಗೆ ತಿರುಗಿ 2 ತಾಸು ಆದ್ಮೇಲೆ ಸುಮಾರು 6:15 ಅವ್ರ ಫೋನ್ ಬಂತು, ಇಲ್ಲ ನಾವೆಲ್ಲ ಇಲ್ಲಿ ಮಧ್ಯ ದಾರಿಯಲ್ಲಿ ಇದ್ದೀವಿ, ನಾವೆಲ್ಲ ಸೇಫ್ ಆಗಿದ್ದೀವಿ, ಈಗ ಮುಂದೆ ನಾವು ರಜೌರಿಗೆ ಹೋಗ್ತಾ ಇದೀವಿ ಅಂತ ಅವ್ರು ಫೋನ್ ಮಾಡಿದ್ರು. ಸದ್ಯ ಈ ಕುಟುಂಬ ಇನ್ನೊಂದು 3-4 ದಿನಗಳಲ್ಲಿ ವಾಪಸ್ ಬಾಗಲಕೋಟೆ ಜಿಲ್ಲೆಗೆ ಆಗಮಿಸುವಂತಹ ಸಾಧ್ಯತೆ ಇದೆ. ಸದ್ಯ ಇವರಿಗೆ ಯಾವುದೇ ರೀತಿಯಂತ ತೊಂದರೆ ಇಲ್ಲ, ಬದಲಾಗಿ ಮುಖ್ಯ ರಸ್ತೆಗಳೇನಿದಾವೆ ಅವೆಲ್ಲವೂ ಕೂಡ ಬ್ಲಾಕ್ ಆಗಿರೋದ್ರಾಗಿ ಸಾಕಷ್ಟು ಪ್ರಯಾಣಕ್ಕೆ ಸಮಯವನ್ನ ಕಳೆಯುವಂತಹ ಅನಿವಾರ್ಯತೆ ಎದುರಾಗಿದೆ. ಅದ್ರ ಜೊತೆಗೇನೆ ಆತಂಕ ಕೂಡ ಮನೆ ಮಾಡಿರುವಂತದ್ದು. ಆದಷ್ಟು ಬೇಗನೆ ಊರಿಗೆ ಸೇರಬೇಕು ಅನ್ನುವಂತಹ ಒಂದು ಹಂಬಲ ಅವರಿಗೆ ಇರುವಂತದ್ದು. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ.